ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಾನು ಈ ವಿಡಿಯೋನ ನಿಮಗೆ 2 ದಿನ ಮುಂಚೆನೆ ಬಿಡಬೇಕಾಗಿತ್ತು ಅದು, ಬಟ್ ಅದರಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ವಿವೋ V50 ಲಾಂಚ್ಗೆ ಡೆಲ್ಲಿಗೆ ಹೋಗ್ತಾ ಇರೋ ವಿಡಿಯೋದನ್ನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಮೊದಲನೇದಾಗಿ ನಿಮ್ಮ ಜೊತೆ ಇಂಟ್ರಾಕ್ಟ್ ಆಗೋದೊಂದು ವಿಡಿಯೋನ ನಾನು ಶೂಟ್ ಮಾಡಬೇಕಾಗಿತ್ತು, ಪ್ಲಸ್ ಟೈಮ್ ಸ್ವಲ್ಪ ಕಾರಣಗಳಿಂದ ನಾನು ಮಾಡೋಕ್ಕಾಗಿರ್ಲಿಲ್ಲ. ಸೊ ಮೊದಲನೇ ರೀಸನ್ ಏನಪ್ಪಾ ಅಂತಂದ್ರೆ, ನಾನು ಇಷ್ಟು ದಿನ ಬ್ಯಾಕ್ ಆಗ್ತಾ ಇರೋದು ಏನಕ್ಕೆ ಅಂದ್ರೆ, ಆಲ್ಮೋಸ್ಟ್ 1 ವರ್ಷ ಆಯಿತು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಬಿಟ್ಟು. ಸೊ ಹತ್ರ 1 ವರ್ಷ ಆಗ್ತಾ ಬಂತು. ಸೊ ಮೈನ್ ರೀಸನ್ ಏನಂತಂದ್ರೆ, ನಾನೊಂದು ಯೂಟ್ಯೂಬ್ ಚಾನಲ್ ಇಟ್ಬಿಟ್ಟ ತಕ್ಷಣ ಕೆಲವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ರೀಚ್ ಆಗುತ್ತೆ, ಸೊ ಆ ತರ ನನ್ನ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ. ಬಟ್ ಯಾವುದೋ ನನಗೆ ಬಂದಿದ್ದಕ್ಕಂತ ನಾಲೆಜ್, ನನ್ನ ಬಳಿ ಇದ್ದಕ್ಕಂತ ಒಂದು ನಾಲೆಜ್ ಅಲ್ಲಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಕಾಪಿ ರೈಟ್ ಬರ್ತಾ ಇತ್ತು, ಪ್ಲಸ್ ಅದರ ಸ್ಟ್ರೈಕ್ಗಳಾಗ್ತಾ ಇದ್ರು. ಸೊ ಈ ತರದಿಂದ ನಾನೇನ್ ಮಾಡಿದೆ ಅಂತಂದ್ರೆ, ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಇರೋದೇ 400-500 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಇದಕ್ಕೆ ಈಗಲೇ ಇಷ್ಟು ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನನಗೆ ಏನೋ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಕೋರ್ಸ್ ತಗೊಂಡು, ಅದರಲ್ಲಿ ಯಾವ ರೀತಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಯಾವ ರೀತಿ ಫಾಲೋ ಮಾಡ್ಕೋಬೇಕು, ಯಾವ ಮ್ಯೂಸಿಕ್ ಯೂಸ್ ಮಾಡಬೇಕು, ಫೋಟೋಸ್ ಎಲ್ಲಿಂದ ಯೂಸ್ ಮಾಡ್ಕೋಬೇಕು, ಟೆಂಪ್ಲೇಟ್ಸ್ ಎಲ್ಲಿ ಯೂಸ್ ಮಾಡಬೇಕು, ಸೊ ಇಷ್ಟೆಲ್ಲ ಆಪ್ಷನ್ಸ್ ನ ನೋಡಿ ತಿಳ್ಕೊಂಡು, ಸ್ವಲ್ಪ ನನಗೂ ಪರ್ಸನಲ್ ಕೆಲಸಗಳಿರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ಅಂಡ್ ಮೇಜರ್ ಪಾರ್ಟು, ಈಗ ನೀವೇನೋ ನೋಡ್ತಾ ಇದ್ದೀರಾ, ಮೊದಲು ನೀವು ಇದೇ ನೋಡಿರ್ತೀರಲ್ವಾ. ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆ, ಪ್ಲಸ್ ಲೈಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ, ಒಂದು ಮೈಕ್ ತಗೊಂಡಿದ್ದೀನಿ. ಸೊ ಅಪ್ಕಮಿಂಗ್ ಬರ್ತಾ ನಾನು ಇನ್ನಷ್ಟು ವಿಡಿಯೋಗಳನ್ನ ಕ್ವಾಲಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ಇನ್ನು ಮುಂದೆ ಬಂದು ಯಾವುದೇ ತರದ ವಿಡಿಯೋಗಳು ತಡೆ ಇರಲ್ಲ. ಪ್ಲಸ್ ವಾರಕ್ಕೆ ಮಿನಿಮಮ್ 3 ವಿಡಿಯೋಸ್ ಅಂತೂ 100% ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ಪ್ಲಸ್ ಇದೇ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಂದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ, ಪ್ಲಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಜೊತೆಗೆ ಫೇಸ್ಬುಕ್ ಅಕೌಂಟ್ ಇದೆ. ಸೊ ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಅಲ್ಲೂ ಹೋಗಿ ಸಪೋರ್ಟ್ ಮಾಡಿ. ಸೊ ಕನ್ನಡ ಟೆಕ್ ಸ್ಪೇಸ್ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಪ್ಲಸ್ ಇವನ್ ಫೇಸ್ಬುಕ್ ಅಕೌಂಟ್ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇನ್ನು ಮುಂದೆ ಅಂತೂ 100% ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಚಾನಲ್ ಅಂತೂ ಸ್ಟಾಪ್ ಆಗಲ್ಲ. ಪ್ಲಸ್ ಪ್ರತಿ ವಾರದಲ್ಲಿ ಮಿನಿಮಮ್ ಯೂಟ್ಯೂಬ್ ಚಾನಲ್ 3 ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲಸ್ ಫೇಸ್ಬುಕ್ ಅಲ್ಲಂತೂ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲಸ್ ಅನ್ಬಾಕ್ಸಿಂಗ್ ಇರ್ಬೋದು, ಎಸ್ಪೆಷಲಿ ಸಪರೇಟ್ ಆಗಿ ನೀವು ಯಾರು ಗ್ಯಾಜೆಟ್ಸ್ ಬಗ್ಗೆ ಅನ್ಬಾಕ್ಸ್ ಮಾಡಬೇಕು, ಅದ್ರ ರಿವ್ಯೂ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ಇಲ್ಲ. ಮಾಡೆಲ್ ಇರಲಿ, ಒಂದು ಗ್ಯಾಜೆಟ್ ಐಟಮ್ ಇರಲಿ, ಅನ್ಬಾಕ್ಸ್ ಮಾಡಬೇಕು, ಅದ್ರ ರಿವ್ಯೂ ಮಾಡಿ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತ ಅದನ್ನ ರಿವ್ಯೂ ಮಾಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ತುಂಬಾ ಜನ ಬಂದು ಯಾವ ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ ಅದೇ ಪ್ರಾಡಕ್ಟ್ ನ ತಗೊಂಡು ನಾನು ರಿವ್ಯೂ ಮಾಡಕ್ಕಂತ ಶುರು ಮಾಡ್ತೀನಿ. ಪ್ಲಸ್ ಮೇಜರ್ಲಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಸೊ ಆಕ್ಟಿವ್ ಇರ್ತೀವಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ರೀಲು, ಸೊ ಅಲ್ಲಿ ಪ್ಲಸ್ ಪೋಸ್ಟ್, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ಅಂತೂ ಮಿನಿಮಮ್ 3 ವಿಡಿಯೋ ಅಂತೂ ಬಂದೇ ಬರುತ್ತೆ. ಸೊ ಯಾಕೆಂತಂದ್ರೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅನ್ಬಾಕ್ಸಿಂಗ್, ಹೊಸ ಒಂದು ಮೊಬೈಲ್ ಲಾಂಚ್ ಆಗಬೇಕು. ನಾನು ಡೆಲ್ಲಿಗೆ ಹೋಗಿರ್ತಕ್ಕಂಥ ಒಂದು ವಿಡಿಯೋದನ್ನ ನಾನು ಅಪ್ಲೋಡ್ ಮಾಡಿದ್ದೆ. ಜಸ್ಟ್ ಟ್ರಾವೆಲ್ ಆಗ್ತಾರ ಮನೆಯಿಂದ ಬಿಟ್ಟು ಡೆಲ್ಲಿಗೆ ಹೊರಟಿರೋದು ಏರ್ಪೋರ್ಟ್ಗೆಲ್ಲ. ಸೊ ನಮ್ಮೊಂದು ಸಣ್ಣ ಯೂಟ್ಯೂಬರ್ಗೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ವಿವೋ V50 ಲಾಂಚ್ ಹೋಗೋದಕ್ಕೆ. ಸೊ ಆಲ್ರೆಡಿ ಅಲ್ಲಿಂದ ತಗೊಂಡ್ ಬಂದಿರತಕ್ಕಂಥ ಕಂಟೆಂಟ್ ಅಲ್ಲಿ ಶೂಟ್ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮೇ ಬಿ 1 ಡೇ ಒಳಗಡೆ ನಿಮ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ವಿಡಿಯೋಸ್ನ ನೋಡಿ ಇನ್ನು ಮುಂದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.